ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೇನೆ. ಇವತ್ತು ಬಂದುಬಿಟ್ಟು ನಾನು ಪಾಲಕ್ ಸೊಪ್ಪಿನ ಪಕೋಡ ಮಾಡ್ತಿದ್ದೆ. ಪಾಲಕ್ ಸೊಪ್ಪಿನ ಪಕೋಡ ಮಾಡಲಿಕ್ಕೆ ಮೊದಲಿಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರಬೇಕು. ನಾನು ಮೊದಲೇ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ನಮಗೆ ಎಷ್ಟು ಬೇಕೋ ಅಷ್ಟು. ನಾನು ಈಗ ಅದಕ್ಕೆ ಪಾಲಕ್ ಸೊಪ್ಪು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೆ. ಕಡಲೆ ಹಿಟ್ಟು ಕಡೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕೀಗ. ನಮಗೆ ಪಕೋಡ ಮಾಡಲಿಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಕಲಿಸ್ಕೋಬೇಕು. ನೀರನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕೀಗ. ನಾನು ಈರುಳ್ಳಿ ಬಜ್ಜಿನೂ ಮಾಡಿದ್ದೆ, ಎರಡೂ ಮಾಡಿದ್ದೆ. ಇವಾಗ ಅದನ್ನು ಮಾಡ್ಕೊಂಡ್ರಾಯ್ತು ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ಈಗ ಇದನ್ನು ಕಲಿಸ್ಕೊಂಡು ಪಕ್ಕಕ್ಕೆ ಸೈಡಿಗೆ ತೆಗೆದಿಟ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಕಲಿಸ್ಕೋಬೇಕು ಇದನ್ನು. ಈಗ ಕಲಿಸ್ಕೊಂಡಾಯ್ತು. ಇದನ್ನು ನೆನೆಯಲಿಕ್ಕೆ ಎತ್ತಿಡ್ತೆ. ಈಗ ಈರುಳ್ಳಿ ಬಜ್ಜಿ ಒಂದು ಮಾಡ್ಕೊಂಡಾಯ್ತು ಅಂತ ಈರುಳ್ಳಿನ ಕಟ್ ಮಾಡ್ತಾಯಿದ್ದೆ. ಈರುಳ್ಳಿ 3 ಈರುಳ್ಳಿ ತೊಗೊಂಡಿದ್ದೆ. ಕಡೆಗೆ 2 ಹಸಿಮೆಣಸು ತೊಗೊಂಡು ಅದು ಒಂಥರ ಈರುಳ್ಳಿ ಬಜ್ಜಿ ಮಾಡಲಿಕ್ಕೆ ಚಲೋ ಆಗ್ತದೆ ಅಂತ ನಾನು ಅದನ್ನು ಮಾಡ್ಕೊಂಡೆ. ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೆ. ಇಲ್ಲಿ ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ. ಚಾನಲ್ನ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೆ. ಈಗ ಈರುಳ್ಳಿನ ಕಟ್ ಮಾಡಿಕೊಂಡೆ, ಅದ್ರ ಜೊತೆಗೆ 2 ಹಸಿಮೆಣಸು ಕೂಡ ಕಟ್ ಮಾಡಿಕೊಂಡೆ ಬಜ್ಜಿಗೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಒಂದು ಪಕೋಡ ಒಂದು ಬಜ್ಜಿ ಮಾಡೋಷ್ಟೊತ್ತರಲ್ಲಿ ಕೆಲಸನೇ ಮುಗಿಲಿಲ್ಲ. ಕೆಲಸ ಸುಮಾರು ಹೊತ್ತು ಅದನ್ನೇ ಮಾಡಿದೆ. ಈಗ ಈರುಳ್ಳಿ ಬಜ್ಜಿ ಮಾಡಲಿಕ್ಕೆ ಹಸಿಮೆಣಸು ಈರುಳ್ಳಿನ ಕಟ್ ಮಾಡಿಕೊಂಡೆ. ಈಗ ಮೊದಲಿಗೆ ನಾನು ಈರುಳ್ಳಿ ಅಷ್ಟೇ ಒಂದು ಪಾತ್ರೆಗೆ ತಕ್ಕೊಂತೆ. ಈರುಳ್ಳಿ ಒಂದು ಪಾತ್ರೆಗೆ ತಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಕಡೆಗೆ ಸ್ವಲ್ಪ ಅಡುಗೆ ಎಣ್ಣೆ ಇರ್ತದಲ್ಲ, ಅಡುಗೆ ಎಣ್ಣೆನ ಹಾಕಿ ಸ್ವಲ್ಪ ಕಲಿಸ್ಕೋಬೇಕು ಅದನ್ನು. ಅಂದರೆ ಸ್ಮೂತಾಗಿ ಬರ್ತದೆ ಈರುಳ್ಳಿ ಬಜ್ಜಿ ಮಾಡಬೇಕಾದ್ರೆ. ಈಗ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕೀಗ. 1-2 ನಿಮಿಷ ನೀರು ಬಿಟ್ಟುಬಿಡ್ತದೆ ಈರುಳ್ಳಿ. ಆವಾಗ ಅದು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿದರೆ ಟೇಸ್ಟು ಚೆನ್ನಾಗಿ ಬರ್ತದೆ ಅಂತ ನಾನು ಈ ಥರ ಮಾಡೋದು. ಈಗ ಅದಕ್ಕೆ ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಬಜ್ಜಿ ಮಾಡ್ಕೊಳ್ಳೋಕ್ಕೆ. ನನಗೆ 1 ಕಪ್ನಷ್ಟು ಸಾಕಂತ ನಾನು ಅದನ್ನು ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಳ್ತಾ ಇದ್ದೆ. ಈ ರೀತಿ ಬಜ್ಜಿ ಇಡಲಿಕ್ಕೆ ಚೆನ್ನಾಗಿ ಈಗ ಕಲಿಸ್ಕೊಂಡಾಯಿತು. ಇದನ್ನೆರಡೂ ಎತ್ತಿಟ್ಕೊಂಡೆ, ನೆನೆಲಿ ಇದು ಪಕ್ಕಕ್ಕೆ ಅಂತ ಎತ್ತಿಟ್ಕೊಂಡೆ. ಈ ಸೈಡಿಗೆ ಅನ್ನಕ್ಕೂ ಸ್ವಲ್ಪ ಕುಕ್ಕರ್ ಇಟ್ಟೆ, ಅದು ವಿಸಿಲ್ ಆಗಿ ಹೋಯ್ತು. ಅದನ್ನು ಹಿಟ್ಟು ಕಲಸೋ ಹೊತ್ತಿಗೆ ಹಿತ್ತಲಲ್ಲಿ ಸುಮಾರು ಮಲ್ಲಿಗೆ ಹೂ ಬಿಟ್ಟಿತ್ತು. ಅದನ್ನು ಕೊಯ್ದು ನಾನು ಮಾಲೆ ಮಾಡ್ತಾಯಿದ್ದೆ ನಮ್ಮ ಅತ್ತೆ ಒಟ್ಟಿಗೆ ಮಾತಾಡ್ತಾ. ಅದನ್ನೇ ಮಕ್ಕಳು ವಿಡಿಯೋ ಮಾಡಿದರು. ಈಗ ಹಿಟ್ಟು ನೆಂದಿತ್ತು, ಅದಕ್ಕೆ ಬಜ್ಜಿ ಬಿಟ್ಕೊಂಡ್ರಾಯ್ತು. ಪಕೋಡ ಕಡೆಗೆ ಬಜ್ಜಿ ಎರಡೂ ಮಾಡ್ಕೊಂಡಾಯ್ತು ಅಂತ ಎಣ್ಣೆ ಕಾಯಲಿಕ್ಕಿಟ್ಟು ಅದನ್ನು ಬಿಟ್ಕೊಂಡಾಯ್ತು. ಈ ಸೈಡಿಗೆ ಊಟಕ್ಕೂ ಬಡಿಸ್ತಾ ಇದ್ದೆ. ಎರಡೂ ರೆಡಿ ಆಯಿತು. ಹೊಟ್ಟೆ ಹಸಿವು ಆಯಿತು ಮಕ್ಕಳಿಗೆ. ಅಷ್ಟೊತ್ತಿಗೆ ನಾವು ಊಟಕ್ಕೆ ಬಡಿಸ್ತಾ ಇದ್ದೆ. ಊಟ ಇನ್ನೇನು ಮುಗೀತು. ಊಟ ನಾ ಪಕೋಡ ಮಾಡೋಷ್ಟೊತ್ತಿಗೆ ಬಿಸಿ ಬಿಸಿ ಪಕೋಡ ಬಜ್ಜಿ ಮಾಡಿಕೊಡ್ತಾಯಿದ್ದೆ. ಮಕ್ಕಳು, ಅತ್ತೆ, ಮನೆಯವರೆಲ್ಲರೂ ಊಟ ಮುಗೀತು. ಊಟ ಮುಗಿದ ತಕ್ಷಣ ಅವರಿಗೆಲ್ಲ ಚಹಾ ಬೇಕಾಗಿತ್ತಂತೆ. ಚಹಾ ಮಾಡು ಅಂತ ಹೇಳ್ತಾಯಿದ್ರು. ಕಡೆಗೆ ನಾ ಚಹಾ ಮಾಡಲಿಕ್ಕೆ ನನ್ನ ಮಗಳ ಕೈಯಲ್ಲಿ ಮೊಬೈಲ್ ಕೊಟ್ಟಿಟ್ಟಿದ್ದೆ. ಚಹಾ ಮಾಡಬೇಕಾದ್ರೆ ಅವಳು ಅದರಲ್ಲಿ ಹಾಡು ಹಾಡ್ತಾಯಿದ್ಲು. ನಾನು ಅದನ್ನು ಡಿಲೀಟ್ ಮಾಡಲಿಲ್ಲ, ಹಾಗೆ ಬಿಟ್ಟಿದ್ದೆ. ಒಂದು ಸಲ ನೀವು ಕೇಳಲಿ ಅದನ್ನು ಅಂತೇಳಿ. ಇವಾಗ ನೋಡಿ ಹೆಂಗೆ ಆಟ ಆಡ್ತಾಳೆ. ಚೆನ್ನಾಗಿ ಹಾಡು ಹಾಡಿದ್ಲು ಮಾತ್ರ. ನಾನು ಅದನ್ನು ಡಿಲೀಟ್ ಮಾಡಿ ಹಾಕ್ತೇಳಿ ಅವಳು ಹಾಡಿದ್ದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಆಲ್.